ಎಲ್ಲರಿಗೂ ನಮಸ್ಕಾರ. ಬ್ರಹ್ಮ ಜಿನಾಲಯ ಲಕ್ಕುಂಡಿ. ಬ್ರಹ್ಮ ಜಿನಾಲಯ ಅಥವಾ ಜೈನ ಬಸದಿ ಕರ್ನಾಟಕದ ಗದಗ ಜಿಲ್ಲೆಯ ಒಂದು ಪ್ರಮುಖ ಐತಿಹಾಸಿಕ ವಾಸ್ತುಶಿಲ್ಪದ ತಾಣವಾಗಿದೆ. 11ನೇ ಶತಮಾನದಲ್ಲಿ ನಿರ್ಮಿಸಲಾದ ಅತ್ಯಂತ ಹಳೆಯ ಜೈನ ದೇವಾಲಯಗಳಲ್ಲಿ ಒಂದು. ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿಯನ್ನು ಇಲ್ಲಿ ಕಾಣಬಹುದು. ಬ್ರಹ್ಮ ಜಿನಾಲಯವನ್ನು 11ನೇ ಶತಮಾನದಲ್ಲಿ ಚಾಲುಕ್ಯ ದೊರೆ ಇರಿವ ಬೆಡಂಗ ಸತ್ಯಾಶ್ರಯನ ದಂಡನಾಯಕ ನಾಗದೇವಿನ ಪತ್ನಿ ದಾನಚಿಂತಾಮಣಿ ಅತ್ತಿಮಬ್ಬೆ ನಿರ್ಮಿಸಿದರು. ಈ ದೇವಾಲಯ ಸೂಕ್ಷ್ಮ ಕೆತ್ತನೆಗಳಿಗೆ ಹೆಸರುವಾಸಿಯಾದ ಕ್ಲೋರಿಟಿಕ್ ಸ್ಕಿಟ್ಸ್ ಕಲ್ಲಿನಿಂದ ನಿರ್ಮಿಸಲ್ಪಟ್ಟಿದೆ. ನಾವು ಎದುರುಗಡೆ ದೇವಸ್ಥಾನದ ಒಂದು ಶಿಲ್ಪಕಲೆಯನ್ನು ನೋಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ಗರ್ಭಗೃಹ, ಅಂತರಾಳ, ಮುಖಮಂಟಪ, ತೆರೆದ ಸ್ತಂಭಗಳಿರುವ ಮಂಟಪ ಹೊಂದಿದ್ದು ಗರ್ಭಗುಡಿಯ ಮೇಲೆ 5 ಅಂತಸ್ತಿನ ವಿಮಾನಗೋಪುರವಿದೆ. ಈ ದೇವಾಲಯ ಜೈನ ತೀರ್ಥಂಕರ ವರ್ಧಮಾನ ಮಹಾವೀರನಿಗೆ ಸಮರ್ಪಿತವಾಗಿದೆ. ಇಲ್ಲಿ ಚತುರ್ಮುಖ ಬ್ರಹ್ಮ ಮತ್ತು ಸರಸ್ವತಿ ದೇವಿಯ ವಿಗ್ರಹಗಳನ್ನು ಕಾಣಬಹುದು. ಲಕ್ಕುಂಡಿಯ 50ಕ್ಕೂ ಹೆಚ್ಚು ಪ್ರಾಚೀನ ದೇವಾಲಯಗಳನ್ನು 101 ಮೆಟ್ಟಲು ಬಾವಿಗಳನ್ನು ಹೊಂದಿದೆ. ಇದನ್ನು ನಾವು ದರ್ಶನ ಮಾಡಬಹುದು. ನಾವು ಶಿಲ್ಪಕಲಾ ಸೌಂದರ್ಯವನ್ನು ನೋಡ್ತಾ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಸುತ್ತಲೂ ಕೂಡ ಒಂದೊಂದು ಕಡೆ ಒಂದೊಂದು ರೀತಿಯ ಶಿಲ್ಪಕಲಾ ವೈಭವ ತೆರೆದಿಡುತ್ತಾ ಹೋಗ್ತಾ ಇದೆ. ಅಷ್ಟು ಸುಂದರವಾಗಿ ಇಲ್ಲಿ ಕಟ್ಕೊಂಡು ಹೋಗಿದ್ದಾರೆ. ಚಾಲುಕ್ಯ ಮತ್ತು ಹೊಯ್ಸಳರ ಕಾಲದಲ್ಲಿ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿತ್ತು. ಅತ್ತಿಮಬ್ಬೆ ದಾನಚಿಂತಾಮಣಿ ನಿರ್ಮಾಣ ಮಾಡಿದಂತಹ ಜೈನ ಜಿನಾಲಯ ಅಥವಾ ಜೈನ ದೇವಸ್ಥಾನ. ಚತುರ್ಮುಖ ಬ್ರಹ್ಮ ಜೈನ ದೇವಾಲಯವನ್ನು ಲಕ್ಕುಂಡಿಯ ಗ್ರೇಟರ್ ಜೈನ ದೇವಾಲಯ ಎಂದು ಕರೆಯಲಾಗುತ್ತದೆ. ಲಕ್ಕುಂಡಿಯ ಈ ದೇವಾಲಯವು ಬೆಂಗಳೂರಿನಿಂದ 407 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 70 ಕಿಲೋಮೀಟರ್, ಗದಗದಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಗರ್ಭಗುಡಿಯಲ್ಲಿ ನೇಮಿನಾಥನ ಪ್ರತಿಮೆ ಕೂಡ ಇದೆ. ಈ ಶಿಲ್ಪಕಲಾ ವೈಭವ ನಮ್ಮ ಕಣ್ಮುಂದೆ ತೆರೆಯುತ್ತಾ ಹೋಗ್ತಾ ಇದೆ. ಅಷ್ಟು ಸುಂದರವಾದಂತಹ ಶಿಲ್ಪಕಲಾ ವೈಭವ ಒಂದೊಂದು ಕಂಬದಲ್ಲೂ ಒಂದೊಂದು ರೀತಿಯಲ್ಲಿ ಚಿತ್ರಣಗೊಳ್ತಾ ಹೋಗಿದೆ. ಇದು ಒಂದು ರೀತಿಯ ತುಂಬ ಸಾಫ್ಟ್ ಆಗಿರುವಂತಹ ಒಂದು ಕಲ್ಲು, ಅದರಿಂದ ರಚನೆ ಮಾಡಿರುವಂತಹ ಒಂದು ಶಿಲ್ಪಕಲೆಗಳು. ಎದುರಿನ ಗೋಡೆಗಳಲ್ಲಿ ಒಂದೊಂದು ಕಂಬದಲ್ಲೂ ಒಂದೊಂದು ರೀತಿಯ ಒಂದು ಚಿತ್ರಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಆ ಕೆತ್ತನೆ ಕೆಲಸ ಅತ್ಯಂತ ಸೂಕ್ಷ್ಮವಾದಂತಹ ಕುಸುರಿ ಕೆಲಸಕ್ಕೆ ಸಮಾನವಾಗಿ ಇಲ್ಲಿ ಮೂಡಿ ಬಂದಿದೆ. ಒಂದೊಂದು ಕಡೆಗಳಲ್ಲೂ ಕೂಡ ಒಂದೊಂದು ರೀತಿಯ ಶಿಲ್ಪಕಲಾ ಸೌಂದರ್ಯವನ್ನು ನಾವಿಲ್ಲಿ ನೋಡಬಹುದು. ಮತ್ತು ಎದುರುಗಡೆ ತೆರೆದ ಒಂದು ಮಂಟಪವನ್ನು ಕೂಡ ನಾವು ನೋಡ್ಬೋದು. ಒಂದೊಂದು ಮಂಟಪದ ಕಂಬಗಳು ಕೂಡ ಒಂದೊಂದು ರೀತಿಯಲ್ಲಿ ಕೆತ್ತನೆ ಕೆಲಸಗಳಿಗೆ ಒಳಗಾಗಿದೆ. ಅಷ್ಟು ಸೌಂದರ್ಯ ಭರಿತವಾದಂತಹ ಒಂದು ತೆರೆದಂತಹ ಒಂದು ಮಂಟಪ ನಮ್ಮೆದುರಿಗೆ ಕಾಣ್ತಾ ಹೋಗ್ತಾ ಇದೆ. ಪ್ರತಿಯೊಂದು ಕಂಬಗಳಲ್ಲೂ ಕೂಡ ಒಂದೊಂದು ವಿಶಿಷ್ಟ ಶೈಲಿ, ಸುತ್ತಲೂ ಕೂಡ ಹಸಿರಿನಿಂದ ಕಂಗೊಳಿಸ್ತಾ ಇರುವಂತಹ ಒಂದು ಪ್ರದೇಶ. ಎದುರಿಗೆ ಗರ್ಭಗುಡಿ, ನೇಮಿನಾಥನ ವಿಗ್ರಹ ಇರುವಂತಹ ಗರ್ಭಗುಡಿಯನ್ನು ಕೂಡ ನೋಡ್ಬೋದು. ಆ ಕಪ್ಪು ಕಲ್ಲಿನಲ್ಲಿ ಕೆತ್ತಿರುವಂತಹ ಕಂಬಗಳು ನುಣುಪಾಗಿ ಹೊಳೆಯುತ್ತಾ ನಮಗೆ ಕಂಡು ಬರುತ್ತೆ. ಇಲ್ಲಿ ಚತುರ್ಮುಖ ಬ್ರಹ್ಮನ ಒಂದು ವಿಗ್ರಹವನ್ನು ಕೂಡ ನಾವಿಲ್ಲಿ ನೋಡಬಹುದು. ಎದುರಿಗೆ ನೇಮಿನಾಥನ ಒಂದು ವಿಗ್ರಹವನ್ನು ಕೂಡ ನಾವು ಗರ್ಭಗುಡಿಯಲ್ಲಿ ನೋಡಬಹುದು. ಇಲ್ಲಿ 24 ತೀರ್ಥಂಕರಲ್ಲಿ ಈ ದೇವಾಲಯ ವರ್ಧಮಾನ ಮಹಾವೀರರಿಗೆ ಸಮರ್ಪಿತವಾಗಿದೆ. ಎದುರುಗಡೆಗೆ ಸರಸ್ವತಿ ದೇವ ವಿಗ್ರಹವನ್ನು ಕೂಡ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ಬಾಗಿಲಿನ ಚೌಕಟ್ಟಿನಲ್ಲಿ ಒಂದು ಚಿತ್ರಗಳನ್ನು ನೋಡ್ಬೋದು. ನಾವು ಬೇರೆ ಬೇರೆ ದೇವತೆಗಳು ಮತ್ತು ಪ್ರಾಣಿಗಳ ಒಂದು ಚಿತ್ರವನ್ನು ಆ ಚೌಕಟ್ಟಿನಲ್ಲಿ ಅಂದವಾಗಿ ಕೆತ್ತಲಾಗಿದೆ. ಬಹು ಸುಂದರವಾದಂತಹ ಒಂದು ಶಿಲ್ಪಕಲಾ ಚಾತುರ್ಯವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಬಹಳ ಸುಂದರವಾದಂಥದ್ದು. ಈ ಒಂದು ದೇವಾಲಯದ ಬಗ್ಗೆ ಕೊಟ್ಟಿರುವಂಥ ನನ್ನ ಮಾಹಿತಿ ಅಥವಾ ದೇವಾಲಯದ ಒಂದು ಸೌಂದರ್ಯ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ನಿಮ್ಮ ಸಲಹೆಗಳನ್ನು ಕೂಡ ನನಗೆ ನೀಡಬೇಕೆಂದು ನಾನು ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ತೆರೆದ ಮಂಟಪ ಮತ್ತು ಒಂದೊಂದು ಮಂಟಪದಲ್ಲೂ ಕೂಡ ಒಂದೊಂದು ರೀತಿಯಾದಂತಹ ಒಂದು ಆ ಕಲ್ಲಿನ ಒಂದು ಕೆತ್ತನೆ ಕೆಲಸವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಗರ್ಭಗುಡಿಯಲ್ಲಿ ಒಂದು ಕಂಬದಂತೆ ಇನ್ನೊಂದು ಕಂಬ ಇರಲ್ಲ. ಆ ರೀತಿ ವಿಶಿಷ್ಟವಾದಂತಹ ಒಂದು ಶಿಲ್ಪಕಲೆಯನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಪ್ರತಿಯೊಂದು ಕಂಬವೂ ಕೂಡ ಅತ್ಯಂತ ಹೊಳಪನ್ನು ಹೊಂದಿರುವ ರೀತಿಯಲ್ಲಿ ಇಲ್ಲಿ ಕೆತ್ತನೆ ಕೆಲಸ ನಡೆದಿದೆ. ದೇವಾಲಯದ ಒಂದು ವಿಶೇಷ ದೃಶ್ಯವನ್ನು ಕೂಡ ನೀವಿಲ್ಲಿ ನೋಡ್ಬೋದು. ಇದು ಮೆಚ್ಚಿ ಆಗಿದ್ದರೆ ನಮಸ್ಕಾರ.